ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಸ್ಪೋರ್ಟ್ಸ್ ಅಬ್ರಿವೇಷನ್ಸ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸ್ಪೋರ್ಟ್ಸ್ ಅಬ್ರಿವೇಷನ್ಸ್ ಅಂದರೆ ಏನು ಅಂತಂದರೆ ಸಂಕ್ಷಿಪ್ತ ರೂಪ ಅಂತ ಏನೋ ಕನ್ನಡ ಮೀನಿಂಗಲ್ಲಿ ಹೇಳ್ತೀವಿ. ಅಂದರೆ ಸ್ಪೋರ್ಟ್ಸ್ಗಳ ಕುರಿತು ಸಂಕ್ಷಿಪ್ತ ರೂಪ ಅಂದರೆ ಆ ಒಂದು ಶಾರ್ಟ್ ಫಾರ್ಮ್ಸು ಅಥವಾ ಲಾಂಗ್ ಫಾರ್ಮ್ಸು ಅಂತೇಳಿ ಕರಿತೀವಲ್ಲ, ಅಥವಾ ವರ್ಡ್ಸ್ ಮೀನಿಂಗು ಈ ರೀತಿ ಹೇಳ್ತೀವಿ. ಆ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನೋಡಿರಿ, ಮೊದಲೊಂದು ಶಾರ್ಟ್ ಫಾರ್ಮು ಎ ಅಂದರೆ ಏನು ಅಂತಂದರೆ ಅಮೇಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್. ಎಕ್ಸಾಂಪಲ್ ಕೇಳ್ತಾರೆ ಎ ಶಾರ್ಟ್ ಫಾರ್ಮ್ ಹೇಳಿ ಅಂಥೇಳಿ, ಅಥವಾ ಅದರದ್ದು ಎ ಕೊಟ್ಬಿಟ್ಟು ಅದಕ್ಕೆ 4 ಸಂಬಂಧಪಟ್ಟಂಥ ಆಪ್ಷನ್ ಕೊಡ್ತಾರೆ. ಈ ರೀತಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಎ ಅಂದರೆ ಏನಂದರೆ ಅಮೇಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಂತ ಅರ್ಥ. ಹಾಗೆ ಇಲ್ಲಿ A ಆಯಿತು, ಇಲ್ಲಿ 4A ಎ ಇದು ಅಂದರೆ ಏಷ್ಯನ್ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್. ಹಾಗೆ AAFI ಅಂದರೆ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ. ಇವೆಲ್ಲ ಸಂಸ್ಥೆಗಳಿವೆಲ್ಲ ಸಂಸ್ಥೆಗಳ ಒಂದು ಸಂಕ್ಷಿಪ್ತ ರೂಪ ಇದು. AIFF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್, ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ. ಹಾಗೆ AKKFI ಅಂದರೆ ಏಷ್ಯನ್ ಖೋಖೋ ಫೆಡರೇಷನ್. AKKFI ಅಂದರೆ ಏಷಿಯನ್ ಖೋಖೋ ಫೆಡರೇಷನ್. AKFI ಅಂದರೆ ದ ಅಮೇಚೂರ್ ಕಬಡ್ಡಿ ಫೆಡರೇಷನ್. AKFI ಅಂದರೆ ದ ಅಮೇಚೂರ್ ಕಬಡ್ಡಿ ಫೆಡರೇಷನ್. ಹಾಗೆ AAKE ಅಂತಂದರೆ ಏನು ಅಂತಂದರೆ ದ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ. ದ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ. AIKF ಅಂದರೆ ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್. ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಅಂತ ಕರಿತೀವಿ. AVF ಅಂದರೆ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್. ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್. AVF ಇದು ವಾಲಿಬಾಲ್ಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. AG ಅಂದರೆ ಏಷ್ಯನ್ ಗೇಮ್ಸ್ ಅಂಥೇಳಿ ಕರಿತೀವಿ. ಏಷ್ಯನ್ ಗೇಮ್ಸ್ AG ಅಂತೇಳಿ ಶಾರ್ಟ್ ಫಾರ್ಮ್ ಹೇಳ್ತೀವಿ ನಾವು. ಈಗ AIRS ಅಂದರೆ ಆಲ್ ಇಂಡಿಯಾ ರೂರಲ್ ಸ್ಪೋರ್ಟ್ಸ್, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ನಡೆಯುವಂತಹ ಸ್ಪೋರ್ಟ್ಸ್ ಆಗಿರ್ತವೆ ಇವು. ಹಾಗೆ ATAK ಅಂತಂದರೆ ಅಮೇಚೂರ್ ಥ್ರೋಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಅಮೇಚೂರ್ ಥ್ರೋಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ. BFI ಅಂದರೆ ಏನಂದರೆ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ. BFI ಅಂದರೆ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ. BCCI ಅಂದರೆ ಏನಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BPED, ಇನ್ನು BPED, CPED, MPED ಇರ್ತ ಕೋರ್ಸ್ ಇರ್ತಾವಲ್ಲ. ಹಾಗಾದರೆ BPED ಅಂದರೆ ಏನು ಅಂತಂದರೆ BPED ಅಂತಂದರೆ ಏನಂದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. CDR RDR ಅಂತೇಳಿ ಬರ್ತಾವಲ್ಲ ಒಂದು ಟ್ರ್ಯಾಕಲ್ಲಿ, ಅಲ್ಲಿ CDR ಅಂದರೆ ಏನಂದರೆ ಕರ್ವ್ ಡಿಸ್ಟೆನ್ಸ್ ರೇಡಿಯಸ್. ಹಾಗೆ RDR ಅಂದರೆ RDR ರೇಡಿಯಸ್ ಡಿಸ್ಟೆನ್ಸ್ ರೇಡಿಯಸ್ ಅಂತೇಳಿ, ಅಂದರೆ ರನ್ನಿಂಗ್ ಡಿಸ್ಟೆನ್ಸ್ ರೇಡಿಯಸ್ ಅಂತೇಳಿ ಇದು RDR ಅಂತ ಬರ್ತದೆ. ಅದನ್ನು ಮುಂದೆ ಹೇಳ್ತೀನಿ. ಈಗ CPED ಏನು ಪ್ರೈಮರಿ DED ಹೆಂಗಿರುತ್ತೆ ಹಂಗೆ ಪ್ರೈಮರಿಗೆ CPED ಅಂತ ಇರ್ತೈತೆ. CPED ಅಂತಂದರೆ ಏನಂದರೆ ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಎಜುಕೇಷನ್. ಅದು ಆಮೇಲೆ ಏನು ಬಂತು DPED ಅಂತ ಬಂತು. DPED ಅಂದರೆ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್. CPED ಅಂದರೆ ಸರ್ಟಿಫಿಕೇಟ್ ಇನ್ ಫಿಸಿಕಲ್ ಎಜುಕೇಷನ್. DPED ಅಂದರೆ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್. ಹಾಗೆ DDPI ಅಂದ್ರೇನು ಅಂತಂದರೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. FIH ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಂತೀವಿ ನಾವು ICC ಅಂತೇಳಿ ಕರಿತೀವಿ. IBF ಅಂದರೆ ದ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್. ದ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್.
IWF, the International Volleyball Federation. The International Volleyball Federation. ಇದು ರಿಪೀಟ್ ಆಯಿತು ಕ್ವಶನು. IBA ಅಂದರೆ ಇಂಡಿಯನ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಎಲ್ಲ ಪ್ರತಿಯೊಂದು ಒಂದು ಸಂಸ್ಥೆಗಳಿಗೆ, ಒಂದು ಗೇಮ್ಸ್ಗೆ ಒಂದೊಂದು ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆ ಏನು ಮಾಡ್ತವೆ ಅಂದರೆ ಆ ಒಂದು ಗೇಮ್ಸ್ಗೆ ರೂಲ್ಸು, ರೆಗ್ಯುಲೇಷನ್ನು, ನಿಯಮಗಳು ಎಲ್ಲ ಏನು ಮಾಡ್ತವೆ, ಅವು ರೆಡಿ ಮಾಡ್ತವೆ. ಅದಕ್ಕೋಸ್ಕರ ಪ್ರತಿಯೊಂದು ಗೇಮ್ಸ್ಗೆ ಒಂದು ಸಂಸ್ಥೆಗಳು ಮಾಡಿದ್ದಾರೆ. ಈಗ ICCB ಅಂದರೆ ಇಂಡಿಯನ್ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಅಂತೇಳಿ. ಹಾಗೆ IKKF ಅಂದರೆ ಇಂಡಿಯನ್ ಖೋಖೋ ಫೆಡರೇಷನ್. IHF ಇಂಡಿಯನ್ ಹಾಕಿ ಫೆಡರೇಷನ್. ನೋಡಿರಿ, FIH ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ. FIH ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಆಯಿತು. IHF ಅಂದರೆ ಇಂಡಿಯನ್ ಹಾಕಿ ಫೆಡರೇಷನ್. ಎರಡು ಕೂಡ ಹಾಕಿಗೆ ಸಂಬಂಧಪಟ್ಟಂಥವು. IAAF ಅಂತಂದರೆ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. IAAF ಅಂದರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಈಗ IHF ಅಂದರೆ ಫೆಡರೇಷನ್ ಆಯಿತು. IHE ಅಂದರೆ ಇಂಡಿಯನ್ ಹಾಕಿ ಅಸೋಸಿಯೇಷನ್. ಹಾಗೆ IOA ಅಂದರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂಥೇಳಿ ಬರ್ತೈತೆ. ಹಾಗೆ IOA ಬೇರೆ. ಎ ಅಂದರೆ ಅಸೋಸಿಯೇಷನ್, ಸಿ ಅಂದರೆ ಕಮಿಟಿ ಅಂತ ಅರ್ಥ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದು IOA ಅಂದರೆ ಇಂಡಿಯನ್ ಒಲಿಂಪಿಕ್ ಕಮಿಟಿ. ಇದು ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು. IOA ಅಂದರೆ ಅದು ಇಂಡಿಯನ್ ಒಲಿಂಪಿಕ್ ಕಮಿಟಿ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ISF ಅಂದರೆ ಇಂಡಿಯನ್ ಸ್ವಿಮ್ಮಿಂಗ್ ಫೆಡರೇಷನ್. ಹಾಗೆ IFA ಅಂದರೆ ಇಂಡಿಯನ್ ಫುಟ್ಬಾಲ್ ಅಸೋಸಿಯೇಷನ್ಗೆ IFA ಅಂತೇಳಿ ಕರಿತೀವಿ. KBBA ಅಂದರೆ ಕರ್ನಾಟಕ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. KBBA ಅಂದರೆ ಕರ್ನಾಟಕ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. KHA ಅಂದರೆ ಕರ್ನಾಟಕ ಸ್ಟೇಟ್ ಹಾಕಿ ಅಸೋಸಿಯೇಷನ್. ಅಂದರೆ ಕರ್ನಾಟಕ ಸ್ಟೇಟ್ ಹಾಕಿ ಅಸೋಸಿಯೇಷನ್. ಹಾಗೆ KAA ಅಂತಂದರೆ ಕರ್ನಾಟಕ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್. KHA ಅಂದರೆ ಕರ್ನಾಟಕ ಹಾಕಿ ಅಸೋಸಿಯೇಷನ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹಾಕಿ ಅಸೋಸಿಯೇಷನ್ ಆಯಿತು. ಈಗ KAA ಅಂತಂದರೆ ಕರ್ನಾಟಕ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್. ಹಾಗೆ KOA ಅಂದರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್. IOA ಅಂದರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಹಾಗಾದರೆ KOA ಅಂದರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್. ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು ನಮ್ಮದು ಕರ್ನಾಟಕ ಈ ರೀತಿ ಬರ್ತವೆ. ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಸ್ಟೇಟ್ ಈ ರೀತಿ ಮೂರಲ್ಲೂ ನೋಡ್ಕೊತಾ ಹೋಗಬೇಕು. ಇವಾಗ KVA ಅಂದರೆ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್. IVA ಅಂದರೆ ಇಂಡಿಯನ್ ವಾಲಿಬಾಲ್ ಅಸೋಸಿಯೇಷನ್ ಆಯಿತು. ಇದು KVA ಅಂದರೆ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್. ಹಾಗಾದರೆ KKA ಅಂದರೆ KA ಅಂದರೆ ಏನಂದರೆ ಕರ್ನಾಟಕ ಸ್ಟೇಟ್ ಖೋಖೋ ಅಸೋಸಿಯೇಷನ್. ಆವಾಗ ಇಂಡಿಯಾ ನೋಡಿದ್ವಿ, ಇದು ಕರ್ನಾಟಕ. ಇವಾಗ KSBA ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. MPED ನಾವೇನು ಮಾಡಿದ್ವಿ, BPED ನೋಡಿದ್ವಿ, CPED ನೋಡಿದ್ವಿ, DPED ನೋಡಿದ್ವಿ. BPED ಅಂದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. CPED ಅಂದರೆ ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಎಜುಕೇಷನ್. DPED ಅಂದರೆ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್. ಈಗ MPED ಅಂದರೆ MPED ಅಂತಂದರೆ ಏನು ಅಂತಂದರೆ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್. ಈಗ MCA ಅಂದರೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್. MPhil ಅಂದರೆ ಮಾಸ್ಟರ್ ಆಫ್ ಫಿಲಾಸಫಿ. MS ಅಂದರೆ ಏನು ಅಂದರೆ ಮಾಸ್ಟರ್ ಆಫ್ ಸ್ಪೋರ್ಟ್ಸ್. MS ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅಂದರೆ ಮಾಸ್ಟರ್ ಆಫ್ ಸ್ಪೋರ್ಟ್ಸ್ ಅಂತ ಅರ್ಥ ಅದು. ಈಗ NPED
NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಫಿಟ್ನೆಸ್. ಇದು ಒಂದು ಏನಂದರೆ ಒಂದು ಸಂಸ್ಥೆ, ಇದು ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಫಿಟ್ನೆಸ್ ಅಂಥೇಳಿ. ಇವಾಗ NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂಥೇಳಿ ಕರಿತೀವಿ. NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷ್ನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಈಗ NIS ಅಂತ ಬರ್ತದಲ್ಲ, ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂಥೇಳಿ ಬರ್ತೈತಿ. ಇಲ್ಲಿ NIS ಅಂತ ಅಷ್ಟೇ ಕೊಟ್ಟಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಈಗ RDR, ನಾವು CDR ನೋಡಿದ್ದೀವಲ್ಲ, ಕರ್ವ್ ಡಿಸ್ಟೆನ್ಸ್ ರೇಡಿಯಸ್ ನೋಡಿದ್ವಿ. ಇವಾಗ RDR ನೋಡಿರಿ, ರನ್ನಿಂಗ್ ಡಿಸ್ಟೆನ್ಸ್ ರೇಡಿಯಸ್. ಹಾಗೆ SGFI ಅಂದರೆ ದ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. SGFI ಅಂದರೆ. ಈಗ SKAA ಅಂದರೆ ಸ್ಟೇಟ್ ಖೋಖೋ ಅಸೋಸಿಯೇಷನ್ಗೆ ಅಂತೀವಿ SKAA ಅಂತ ಕರಿತೀವಿ. VFI ಇದು ರಿಪೀಟ್ ಕ್ವಶನ್, ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಇವಾಗ WC ಅಂದರೆ ವರ್ಲ್ಡ್ ಕಪ್ ಅಂತ ಅರ್ಥ, ವಿಶ್ವ ಕಪ್ ಅಂತೇಳಿ ನಡೀತವೆ, ಅದಕ್ಕೆ ಕರಿತೀವಿ WC ಅಂತೇಳಿ ಕರಿತೀವಿ. YMCA ಯಂಗ್ ಮೆನ್ಸ್ ಕ್ರಿಶ್ಚಿಯನ್, ಇದು ಭಾರತದಲ್ಲಿ 1920ರಲ್ಲಿ ಏನಾಗ್ತೈತೆ ಸ್ಟಾರ್ಟ್ ಆಗ್ತೈತೆ ಇದು. ಈಗ YMCA ಯಂಗ್ ಮೆನ್ಸ್ ಅಸೋಸಿಯೇಷನ್ ಹೋಗಿ ಏನಾಗ್ತೈತೆ YMCA ಆಗ್ತೈತೆ. YMCA ಸ್ಥಾಪನೆ ಆಗಿದೆ 1920ರಲ್ಲಿ ಮದ್ರಾಸ್ನಲ್ಲಿ, ಭಾರತದಲ್ಲಿ ಸ್ಟಾರ್ಟ್ ಆಗ್ತೈತೆ. 1851ರಲ್ಲಿ ಅಮೇರಿಕಾದಲ್ಲಿ ಸ್ಟಾರ್ಟ್ ಆಗ್ತೈತೆ. YMIA ಅಂದರೆ ಯಂಗ್ ಮೆನ್ಸ್ ಇಂಡಿಯನ್ ಅಸೋಸಿಯೇಷನ್ ಕರಿತೀವಿ, YMIA ಅಂತೇಳಿ ಕರಿತೀವಿ. ಈಗ YMCA ಬೇರೆ, YMWCA ಅಂದರೆ ಯಂಗ್ ಮೆನ್ಸ್ ವುಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್. YMCA ಅಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಆಯಿತು. YMWCA ಅಂದರೆ ಯಂಗ್ ಮೆನ್ಸ್ ವುಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಇಷ್ಟೇನದು ಅಂದರೆ ಸ್ಪೋರ್ಟ್ಸ್ ಅಬ್ರಿವೇಷನ್ಸ್. ಅದು ಅಂದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ರೂಪಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.